ನಮಸ್ಕಾರ ಬಂಧುಗಳೇ, ನಾನೀಗ ಮಹಾರಾಷ್ಟ್ರದಲ್ಲಿದ್ದೇನೆ. ಮಹಾರಾಷ್ಟ್ರದ ಮಹಾನಗರಿಯಾದ ಮುಂಬೈನಲ್ಲಿದ್ದೇನೆ. ಮುಂಬೈನ ಬಾಣಗಂಗಾ ಕ್ಷೇತ್ರಕ್ಕೆ ನಾನು ಹೋಗ್ತಾ ಇದ್ದೇನೆ. ತುಂಬ ಮಹತ್ತರವಾದ ಸ್ಥಳವಾಗಿದೆ. ಏನು ತ್ರೇತಾಯುಗದ ಕಾಲದಲ್ಲಿ ಶ್ರೀರಾಮ ದೇವರು ಬಂದಿರತಕ್ಕಂಥ ಸ್ಥಳವಾದ ಬಾಣಗಂಗಾಕ್ಕೆ ನಾನು ಹೋಗ್ತಾ ಇದ್ದೀನಿ. नाम क्या है इसका? वानखेड़े स्टेडियम ना, मरीन लाइन्स के बगल में. इनके लिए उधर से आएंगे ना. हेलो, ಮಾಯಾನಗರಿಯಾದ ಮಹಾನಗರದಲ್ಲಿ ತುಂಬ ಪ್ರತಿಷ್ಠಿತ ಏರಿಯಾವಾದ ಈ ವಾಳಕೇಶ್ವರ ನಗರದಲ್ಲಿದ್ದೇನೆ. ಈ ವಾಳಕೇಶ್ವರ ನಗರ ಆಗಿರುವುದು ಈ ವಾಳಕೇಶ್ವರ ಶಿವ ದೇವಸ್ಥಾನದಿಂದ. ಈ ಶ್ರೀರಾಮಜಿ ಅವರು ಸ್ವಯಂ ಅವರ ಕೈಯಿಂದ ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಅಂತ ತಿಳಿದು ಬರ್ತದೆ. ಮತ್ತು ಸೀತಾಮಾತೆಯನ್ನು ಹುಡುಕುವ ಒಂದು ಸಂದರ್ಭದಲ್ಲಿ ಅವರು ಈ ಭಾಗದಲ್ಲಿ ಬಂದಾಗ ಸಾಮಾನ್ಯವಾಗಿ ರಾಮ ಲಕ್ಷ್ಮಣ ಸೀತಾ ಏನು ವನವಾಸಕ್ಕಂತ ಬಂದಾಗ ತುಂಬ ಜಾಗದಲ್ಲಿ ವಾಸ ಮಾಡಿದ್ದು ಇದೆ. ಮತ್ತು ಅಪಹರಣ ಆದ ನಂತರ ರಾಮ ಲಕ್ಷ್ಮಣ ಏನು ಸೀತೆ ಮಾತನ್ನು ಹುಡ್ಕೊಂಡು ಹೋಗುವಂಥ ಜಾಗಗಳು ಕೂಡ ಈಗಲೂ ನಮಗೆ ನೋಡಿ ಸಿಗ್ತವೆ. ಅದರಲ್ಲಿ ಇದು ಒಂದು ಅಂತ ಹೇಳ್ತಾರೆ. ಮತ್ತು ಯಾವಾಗ ಬಾಯಾರಿಕೆ ಆಗಿರುತ್ತೆ, ಶ್ರೀರಾಮ ದೇವರಿಗೆ ಬಾಯಾರಿಕೆ ಆದಾಗ ಲಕ್ಷ್ಮಣಗೆ ತೀರ್ಥ ಅಂತ ಹೇಳಿದಾಗ ಲಕ್ಷ್ಮಣ
ತನ್ನ ಬಾಣದಿಂದ ಈ ಭೂಮಿಗೆ ಹೊಡೆದಾಗ ಅಲ್ಲಿ ನೀರು ಉದ್ಭವ ಆಗುತ್ತೆ. ಆ ನೀರು ಗಂಗೆ ಮಾತಾ ಅಂತ ಹೇಳ್ತಾರೆ. ಹಾಗಾಗಿ ಏನು ಬಾಣದಿಂದ ಬಂದಿರತಕ್ಕಂಥ ಈ ಗಂಗೆಯನ್ನು ಬಾಣಗಂಗಾ ಅಂತ ಕರೆಯಲಾಗ್ತದೆ. ನಾವು ನೋಡೋಣ. ಆ ಬಾಣಿಗೆ ನೀವು ನೋಡ್ತಾ ಇದ್ರಲ್ಲ, ಈ ನೀರು ತುಂಬ ಯಾವಾಗಿಂದ ಬರ್ತಾ ಇದೆ ಅಂದರೆ ತ್ರೇತಾಯುಗದ ಕಾಲದಿಂದಲೂ ಕೂಡ ಈ ನೀರು ಬರ್ತಾ ಇರುವಂಥದ್ದು. ಮತ್ತು ಈ ನೀರು ನೋಡಿ, ಸುತ್ತಲೂ ಸಮುದ್ರ ಇರುವಂಥ ಈ ಒಂದು ಐಲ್ಯಾಂಡ್ ಥರ ಇರತಕ್ಕಂಥ ಈ ಜಾಗ, ಇಲ್ಲಿ ತುಂಬ ಸಿಹಿಯಾದ ನೀರು, ಅಂದರೆ ಬಾವಿಯಲ್ಲಿ ಯಾವ ರೀತಿ ಸಿಹಿಯಾದ ನೀರಿರುತ್ತೋ ಆ ರೀತಿಯಾದ ನೀರೇ ಇಲ್ಲಿ ಬರುವಂಥದ್ದು. ಒಂದೇ ನಿಮಿಷ, ನಾನು ಇದನ್ನು ಕುಡಿದು ಕೂಡ ಸ್ವಲ್ಪ ನೋಡ್ತೀನಿ. ಥೋಡಾ ಸ್ವಲ್ಪ ಪ್ಲೀಸ್, ಥೋಡಾ ಪಾನಿ ಪೀತಾ. Panduranga, Narayana, Panduranga, Panduranga. Okay, thank you. ಇಲ್ಲಿ ಎರಡು ರೀತಿಯಾಗಿ ಹೇಳ್ತಾರೆ. ಒಂದು ಲಕ್ಷ್ಮಣ ಬಾಣವನ್ನು ಹೂಡಿದ ಅಂತ ಹೇಳ್ತಾರೆ, ಇನ್ನೊಬ್ಬರು ಹೇಳ್ತಾರೆ, ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ ಶ್ರೀರಾಮ ದೇವರೇ ಇಲ್ಲಿ ಬಾಣವನ್ನು ಹೂಡಿದ್ದಾರೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಕೆಲವೊಂದು ಅಸ್ಪಷ್ಟವಾಗಿದೆ, ಆದರೆ ಒಂದಂತೂ ಸ್ಪಷ್ಟ, ಬಾಣ ಹೂಡಿಯೇ ಇದು ಬಂದಿರುವಂಥದ್ದು ಅಂತ ಇದು ಸ್ಪಷ್ಟವಾಗಿ ನಮಗೆ ಅರಿವಿಗೆ ಬರುವಂಥದ್ದು. ಈ ನೀರನ್ನು ಕೂಡ ನಾವು ಕುಡಿದಾಗ ಸಿಹಿಯಾದ ರೀತಿ ನೀರು ಇರುವಂಥದ್ದು. ಸುತ್ತಲೂ ಸಮುದ್ರ ಇದ್ದರೂ ಕೂಡ ಇಲ್ಲಿ ಸಿಹಿಯಾದ ನೀರು ನಮಗೆ ಕಾಣಸಿಗುವಂಥದ್ದು. ಸರಿ, ಹಿಂದೆ ಏನು ನೋಡ್ತಾ ಇದ್ರಲ್ಲ, ಈ ಒಂದು ಕುಂಡ ಇದೆಯಲ್ಲ, ವಾಳಕೇಶ್ವರ ಕುಂಡ ಅಂತಲೇ ಹೇಳ್ಬೋದು. ಇಲ್ಲಿ ಸುಮಾರು ಒಂದು 2 ವರ್ಷಗಳಿಂದ ಈ ಕಟ್ಟಡ ಕನ್ಸ್ಟ್ರಕ್ಷನ್ ನಡೀತಾ ಇರುವಂಥದ್ದು. ಆದರೆ ದುರದೃಷ್ಟಕರವಶ ಇದು ಸರಿಯಾದ ಸಮಯದಲ್ಲಿ ಕಾರ್ಯ ಆಗದೇ ಇರುವಂಥದ್ದು. ಇದು ಸ್ವಲ್ಪ ಬೇಸರದ ಸಂಗತಿ ಅಂತ ಹೇಳ್ಬೋದು. ನೋಡೋಕ್ಕೂ ಕೂಡ ಅಷ್ಟು, ಯಾಕಂದರೆ ಕಾರ್ಯ ಪ್ರಗತಿಯಲ್ಲಿರೋದ್ರಿಂದ ನೋಡಲಿಕ್ಕೆ ಅಷ್ಟು ಸುಂದರವಾಗಿ ಕಾಣ್ತಾ ಇಲ್ಲ. ಬಟ್ ಆದರೆ ನೀರು ಮಾತ್ರ ತುಂಬ ಅದ್ಭುತ, ಕ್ಷೇತ್ರ ಮಾತ್ರ ಮಹತ್ತರ ಉಳ್ಳಂಥದ್ದು ಅಂತ ಕೂಡ ಮಕ್ಕಳು ಹೇಗೆ ನೀರಿನಲ್ಲಿ ಈ ಬಿಸಿಲಿನ ತಾಪಕ್ಕೆ ಮಕ್ಕಳೆಲ್ಲ ನೀರಿನಲ್ಲಿ ಆಟವನ್ನು ಆಡ್ತಿದ್ದಾರೆ. ಒಂದು ವಿಶೇಷ ಏನಂದರೆ ಇಲ್ಲಿ ಕೂಡ ಶ್ರದ್ಧಾಕ್ರಿಯೆಗಳನ್ನು ಮಾಡುವಂಥದ್ದು. ಎಲ್ಲಿ ತೀರ್ಥಕ್ಷೇತ್ರಗಳಿರ್ತಾವೋ ಅಲ್ಲೆಲ್ಲ ಕೂಡ ಈ ಶ್ರಾದ್ಧಕ್ರಿಯೆಗಳು ನಡೀತವೆ. ಅದೇ ರೀತಿ ಕೂಡ ಇಲ್ಲಿಯೂ ಕೂಡ ಶ್ರಾದ್ಧಕ್ರಿಯೆಗಳು ಕೂಡ ನಡೆಯುವಂಥದ್ದು. ಎದುರುಗಡೆ ನೋಡ್ತಕ್ಕಂಥ ದೇವಸ್ಥಾನ ಏನಿದೆಯಲ್ಲ, ಇದು ವಾಳಕೇಶ್ವರ ದೇವಸ್ಥಾನ. ದೇವರ ಅನುಗ್ರಹ ಏನು ಗೊತ್ತಿಲ್ಲ. ದೇವಸ್ಥಾನದ ಏನು ಮುಂಭಾಗದ ಒಂದು ಪರದೆ ಇತ್ತು, ಅದನ್ನು ತೆಗೆದಿದ್ದಾರೆ, ಏನೂ ಗೊತ್ತಿಲ್ಲ. ನಾರಾಯಣ ಪಾಂಡುರಂಗ.